ವಿಕ್ರಮಾದಿತ್ಯ ಮಹಾರಾಜ, ಇಲ್ಲಿವರೆಗೂ 9,999 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೀಯಾ. ನನ್ನನ್ನು ಸಂತೋಷ ಪಡಿಸಿದೀಯಾ. ಈಗ ಮುಂದೆ ಯಾವ ಕತೆ ಹೇಳಕ್ ಹೊರಟಿದೀಯಾ ನೀನು? ಉತ್ತರ ಗೊತ್ತಿದ್ರು ಕೂಡ ಹೇಳ್ದೇ ಇದ್ರೆ ನಿನ್ನ ತಲೆ ತುಂಡು ತುಂಡಾಗುತ್ತೆ. ನೀನು ಈ ಸಲ ಸರಿಯಾದ ಉತ್ತರ ಕೊಡ್ಲೇಬೇಕು. ಇಲ್ದಿದ್ರೆ ಈ ಭೇತಾಳ ಏನ್ ಮಾಡ್ತಾನೆ ಅಂತ ನಿನಗೆ ಗೊತ್ತಿಲ್ಲ. ಇತಿಹಾಸದಲ್ಲಿ ದೈವ ದ್ರೋಹ ಮಾಡಿದಂಥ ಒಬ್ಬ ರಾಜ ಇದ್ದ. ಆ ದ್ರೋಹಕ್ಕೆ ನಾಗಿಣಿ ಕೊಟ್ಟಂಥ ಶಾಪ ಅವನ ವಂಶದ ವಿನಾಶಕ್ಕೆ ದಾರಿಯಾಯಿತು. ಪೂರ್ವ ಜನ್ಮದಲ್ಲಿ ಧರ್ಮಪುರಿ ಸಾಮ್ರಾಜ್ಯದಲ್ಲಿ ದಶರಥ ಸೂರ್ಯರು ಪರಿಪಾಲಿಸ್ತಾ ಇರಬೇಕಾದ್ರೆ ಒಂದು ದಿನ ಅವರ ರಾಜ್ಯದಲ್ಲಿ ಇದ್ದ ಪ್ರಾಚೀನ ಗ್ರಂಥಾಲಯದಲ್ಲಿ ಪುರಾತನ ತಾಳೆ ಪತ್ರಗಳನ್ನು ತೆಗೆದಾಗ ಅವ್ರಿಗೊಂದು ವಿಚಿತ್ರವಾದ ಚಿತ್ರಪಟ ಕಾಣಿಸ್ತು. ಅದು ಧರ್ಮಪುರಿ ಸಾಮ್ರಾಜ್ಯ ಸೃಷ್ಟಿಯಾಗಿರೋ ಚಿತ್ರ. ಅಲ್ಲಿ ಉತ್ತರ ದಿಕ್ಕಿನಲ್ಲಿರೋ ಗುಡ್ಡಗಳ ನಡುವೆ ಒಂದು ಪ್ರದೇಶದಲ್ಲಿ ಇರುವಂತಹ ಗುರುತನ್ನ ನೋಡಿ ಮಹಾರಾಜ ಒಮ್ಮಿಂದೊಮ್ಮೆಲೆ ರಾಜಗುರುಗಳ ಹತ್ರ ಹೋಗ್ತಾನೆ. ಗುರುದೇವ, ನಮ್ಮ ರಾಜ್ಯದ ಆ ಜಾಗದ ಬಗ್ಗೆ ನಿಮಗೆ ಗೊತ್ತಾ ಎಂದು ಆಶ್ಚರ್ಯದಿಂದ ಆ ಭೂಪಟವನ್ನ ರಾಜಗುರುಗೆ ತೋರಿಸ್ತಾನೆ ದಶರಥ. ಅಷ್ಟೇ, ಅದನ್ನ ನೋಡಿದ ರಾಜಗುರುಗೆ ಒಂದೇ ಸಮನೆ ಆಶ್ಚರ್ಯವಾಗುತ್ತೆ. ಆ ಜಾಗದ ಬಗ್ಗೆ ಕೇಳ್ತಾ ಇದ್ದೀರಾ? ಬೇಡ ಮಹಾರಾಜರೇ, ಎಷ್ಟೋ ರಹಸ್ಯಗಳ ತವರು ಆ ಜಾಗ. ನೀವು ಆ ಜಾಗಕ್ಕೆ ಹೋಗಬಾರ್ದು. ಅಲ್ಲಿಗೆ ಹೋದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಇದೆ. ಗುರುದೇವ, ದಯವಿಟ್ಟು ಹೇಳಿ, ನಾನು ತಿಳ್ಕೋಬೇಕು ಎಂದು ಮಹಾರಾಜರು ಹಠ ಮಾಡಿದಾಗ ರಾಜಗುರುಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ದಶರಥರವರ ಮುಖದಲ್ಲಿ ಆಶ್ಚರ್ಯವನ್ನ ಗಮನಿಸಿದ ಅವನು ಕೊನೆಗೆ ಆ ಪ್ರದೇಶದ ಬಗ್ಗೆ ಹೇಳೋದಕ್ಕೆ ಒಪ್ಕೋತಾನೆ. ಮಹಾರಾಜ, ಅದು ಮಾನವರಿಗೆ ನಿಷಿದ್ಧವಾದ ಪ್ರದೇಶ. ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಮ್ಮ ಪೂರ್ವಜರು ಆ ಪ್ರದೇಶಕ್ಕೆ ಸಂಬಂಧಪಟ್ಟಿರೋ ಈ ತಾಳೆ ಪತ್ರ ಗ್ರಂಥವನ್ನು ಈ ಭೂಪಟದ ಜೊತೆಗೆ ಯಾರಿಗೂ ಸಿಗ್ಬಾರ್ದು ಅಂತ ಮಾಡಿದ್ರು. ಈ ಪ್ರದೇಶದಲ್ಲಿ ಆ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಪವಿತ್ರವಾದ ಪುಷ್ಪಗಳಿದಾವೆ. ಆ ಹೂವು ಯಾಕಿಷ್ಟು ಪವಿತ್ರವಾಗಿದೆ ಅಂತ ಹೇಳುತ್ತಿರುವಿರಿ ಗುರುದೇವ? ಯಾಕಂದ್ರೆ ಆ ಹೂವು ತುಂಬಾನೇ ಶಕ್ತಿಯುತವಾದದ್ದು. ಅದನ್ನ ಬೇಡ್ಕೊಂಡ್ರೆ ಸದಾ ಸುಂದರವಾಗಿರ್ತಾರೆ ಅಂತ ಗಂಧರ್ವರು ಕೂಡ ನಂಬ್ತಾರೆ. ಇದು ಮಾನವರನ್ನ ಹೊರತುಪಡಿಸಿ ಮಾತ್ರ ಶಿವನನ್ನ ಒಲಿಸ್ಕೋಬೇಕು ಅಂತ ನಾಗಕುಲದವರು ತುಂಬಾ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಆ ಪ್ರದೇಶನ ಕಾಪಾಡೋದಿಕ್ಕೆ ಸಾಕ್ಷಾತ್ ನಾಗರಾಜನೇ ಕಾವಲುಗಾರನಾಗಿದ್ದಾನೆ. ಮನುಷ್ಯರೇನಾದ್ರೂ ಅಲ್ಲಿ ಕಳ್ತನ ಮಾಡೋ ಪ್ರಯತ್ನ ಮಾಡಿದ್ರೆ ತಮ್ಮ ಪ್ರಾಣನ ಪಣಕ್ಕಿಟ್ಟು ಅದನ್ನ ರಕ್ಷಿಸ್ತಾರೆ. ಹಾಗಾಗಿನೇ ಇದುವರೆಗೂ ಆ ಪ್ರದೇಶಕ್ಕೆ ಯಾವ ರಾಜನೂ ಕೂಡ ಹೆಜ್ಜೆ ಇಟ್ಟೇ ಇಲ್ಲ. ಇನ್ನು ವಿವರವಾಗಿ ಹೇಳೋದಾದ್ರೆ ನಿಮ್ಮ ಪೂರ್ವಿಕರು ಕೂಡ ಈ ಶಾಸನವನ್ನ ಉಲ್ಲಂಘನೆ ಮಾಡಿ ಆ ಜಾಗಕ್ಕೆ ಹೋಗಿಲ್ಲ ಎಂದು ರಾಜಗುರು ಹೇಳಿದ ತಕ್ಷಣ ದಶರಥ ಸೂರ್ಯ ಒಂದೇ ಸಮನೆ ಆಶ್ಚರ್ಯದಿಂದ ಕಣ್ಣನ್ನ ಬಿಡ್ತಾನೆ. ಆದ್ರೆ ಎಷ್ಟೇ ಒಳ್ಳೆಯವರಾದ್ರೂ ಯಾವುದೋ ಒಂದು ಸಮಯದಲ್ಲಿ ಮನಸ್ಸು ಚಂಚಲವಾಗುತ್ತೆ. ಅಂಥದ್ರಲ್ಲಿ ದಶರಥ ಸೂರ್ಯ ಕೂಡ ಯಾವ ಲೆಕ್ಕ? ರಾಜಗುರು ಹೇಳಿರುವಂತಹ ಆ ಹೃದಯ ಪುಷ್ಪವನ್ನ ವಶಪಡಿಸಿಕೊಂಡು ನಿತ್ಯ ಯೌವನದಿಂದ ಇರಬೇಕು ಅಂತ ಹೇಳಿ ಆಸೆ ಪಡ್ತಾನೆ. ಮನಸ್ಸಲ್ಲಿ ಆ ಆಲೋಚನೆ ಬಂದ ತಕ್ಷಣ ಮರುಕ್ಷಣನೆ ಅಲ್ಲಿಗೆ ಹೋಗೋದಕ್ಕೆ ಅನ್ವೇಷಣೆ ಶುರು ಮಾಡ್ತಾನೆ. ಅದೆಷ್ಟೋ ತಾಳೆ ಪತ್ರ ಗ್ರಂಥಗಳನ್ನ ಓದ್ತಾನೆ. ಎಷ್ಟೋ ಜನ ಋಷಿಗಳನ್ನ, ಆಯುರ್ವೇದ ವೈದ್ಯರನ್ನ ಭೇಟಿ ಮಾಡಿ ಆ ಪುಷ್ಪದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಸಂಗ್ರಹಿಸ್ಕೊಳ್ತಾನೆ. ಅಂದ್ಕೊಂಡ ಹಾಗೆ ಪ್ರಯಾಣದ ಸಮಯ ಸಮೀಪ ಬರುತ್ತೆ. ತನ್ನ ಮಂತ್ರಿಗಳಿಗಾಗ್ಲಿ ಕುಟುಂಬದವರಿಗಾಗ್ಲಿ ಏನು ಹೇಳದೆ ಒಂಟಿಯಾಗಿ ಅಲ್ಲಿಗೆ ತೆರಳ್ತಾನೆ. ಧರ್ಮಪುರಿಯ ಉತ್ತರ ಸರಹದ್ದನ್ನ ದಾಟಿ ಸ್ವಲ್ಪ ದೂರ ಹೋದ ನಂತರ ಚೂಪಾದ ಹಿಮ ಬೆಟ್ಟಗಳು ಕಾಣಿಸ್ತವೆ. ಅದನ್ನು ಕೂಡ ಲೆಕ್ಕಿಸದೆ ಮುಂದೆ ನುಗ್ಗುವ ದಶರಥ ಒಂದು ಉದ್ಯಾನದಂತಹ ಪ್ರದೇಶಕ್ಕೆ ತಲುಪ್ತಾನೆ. ಅಲ್ಲಿ ವಿಧ ವಿಧವಾದ ಹೂಗಳು ಕಾಣಿಸ್ತವೆ. ಆದ್ರೆ ಆ ಹೂಗಳಲ್ಲಿ ಅವನಿಗೆ ಬೇಕಾದ ಹೂಗಳು ಯಾವುದು ಎಂದು ಅವನಿಗೆ ಗೊತ್ತಾಗ್ಲಿಲ್ಲ. ತಕ್ಷಣ ರಾಜಗುರು ಹೇಳಿದ ಮಾತು ನೆನಪಿಗೆ ಬರುತ್ತೆ. ಮಹಾರಾಜ, ಆ ಹೂವು ತುಂಬಾ ಪ್ರಕಾಶವಾದದ್ದು. ಮಧ್ಯರಾತ್ರಿ ಹೊತ್ತು ಮಿನುಗ್ತಾ ತುಂಬಾ ಪ್ರಕಾಶಮಾನವಾಗಿ ಅರಳುತ್ತೆ ಎಂದು ರಾಜಗುರು ಹೇಳಿರುವುದು ನೆನಪಿಗೆ ಬಂದು ಆ ಪ್ರದೇಶವನ್ನ ಅವನು ಸರಿಯಾಗಿ ಹುಡುಕ್ತಾನೆ. ದೂರದಲ್ಲಿ ಕೆಲವು ಹೂಗಳು ಅತ್ಯಂತ ಶಾಂತತೆಯಿಂದ ಪ್ರಕಾಶಮಾನವಾಗಿ ಬೆಳಗ್ತಿರೋದು ರಾಜನಿಗೆ ಗೊತ್ತಾಗುತ್ತೆ. ತನ್ನ ಕಣ್ಣನ್ನ ಅವನಿಗೆ ನಂಬಕ್ಕಾಗ್ಲಿಲ್ಲ. ಪ್ರಪಂಚಕ್ಕೆ ತಿಳಿಯದ ಅತ್ಯಂತ ದೇವರಹಸ್ಯವನ್ನು ತಾನು ಕಂಡುಹಿಡಿದೆ ಎಂದು ಸಂತೋಷ ಪಡ್ತಾನೆ. ತಕ್ಷಣ ಅಲ್ಲಿಗೆ ಹೋಗಿ ಅದನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ಕ್ಷಣ ಎಲ್ಲಿಂದ ಬಂತೋ ಏನೋ
2 ಹಾವುಗಳು ಬುಸ್ಗುಡ್ತಾ ಆ ಪ್ರದೇಶಕ್ಕೆ ಬರುತ್ತೆ. ಮಹಾರಾಜ ತಕ್ಷಣ ತನ್ನ ಕತ್ತಿಯನ್ನ ಎತ್ತಿ ಅದನ್ನ ಸಾಯಿಸೋದಕ್ಕೆ ನೋಡ್ತಾನೆ. ಆದ್ರೆ ಆ ಕ್ಷಣದಲ್ಲಿ ಅಲ್ಲಿ ನಡೆದ ಘಟನೆಯನ್ನ ನೋಡಿ ಮಹಾರಾಜನಿಗೆ ಭಯ ಶುರುವಾಗುತ್ತೆ. ಆ ಹಾವುಗಳು ಮಾನವ ರೂಪಕ್ಕೆ ಬರುತ್ತೆ. ನಾಗಕುಲದ ನಾಗರಾಜ ತನ್ನ ಮಗನ ಜೊತೆಗೆ ಮಾನವ ರೂಪದಲ್ಲಿ ಕಾಣಿಸಿದ ತಕ್ಷಣ ದಶರಥ ಸೂರ್ಯನಿಗೆ ಒಂದೇ ಸಮನೆ ಆಶ್ಚರ್ಯವಾಗುತ್ತೆ. ತಕ್ಷಣವೇ ಪುಷ್ಪವನ್ನ ಕಿತ್ಕೊಂಡು ಅಲ್ಲಿಂದ ಹೋಗ್ಬೇಕು ಎಂದು ಪ್ರಯತ್ನ ಪಡ್ತಾನೆ. ಆದ್ರೆ ನಾಗರಾಜ ತನ್ನ ಮಂತ್ರಶಕ್ತಿಯನ್ನ ಪ್ರಯೋಗ ಮಾಡ್ತಾನೆ. ಅಷ್ಟೇ, ಮಹಾರಾಜ ದಶರಥ ಸೂರ್ಯ ಅದರಿಂದ ತಪ್ಪಿಸ್ಕೊಳ್ತಾನೆ. ನಂತರ ನಾಗರಾಜ ಪ್ರತ್ಯಕ್ಷವಾಗಿ ಯುದ್ಧಕ್ಕೆ ಇಳಿದು ದಶರಥ ಸೂರ್ಯನ ಜೊತೆ ಯುದ್ಧ ಮಾಡ್ತಾನೆ. ಮಹಾರಾಜ ಕೂಡ ತನ್ನ ಶಕ್ತಿಯನ್ನ ಪ್ರದರ್ಶಿಸುತ್ತಾನೆ. ಇಬ್ಬರು ಕೂಡ ಘೋರವಾದ ಯುದ್ಧವನ್ನ ಮಾಡ್ತಾರೆ. ಅದೇ ಸಮಯಕ್ಕೆ ಅಕಸ್ಮಾತ್ ಆಗಿ ನಾಗರಾಜನ ಪುತ್ರ ಕಾಲು ಜಾರಿ ಕೆಳಕ್ಕೆ ಬೀಳ್ತಾನೆ. ತಕ್ಷಣವೇ ಸ್ಪಂದಿಸಿದ ದಶರಥ ಸೂರ್ಯ ಆತನನ್ನ ಹಿಡ್ಕೊಂಡು ಮೇಲೆ ಕೆಳ್ಕೊತಾನೆ. ಆದ್ರೆ ಒಂದೇ ಸಮನೆ ಭಯಪಟ್ಟ ಚಿಕ್ಕ ಮಗು ಪ್ರಜ್ಞೆ ತಪ್ಪಿ ಹೋಗ್ತಾನೆ. ಅದೇ ಸಮಯಕ್ಕೆ ನಾಗರಾಜ ಕೋಪದಿಂದ ರಾಜನ ಕಡೆ ಬರ್ತಾನೆ. ಅಷ್ಟೇ, ಅಕಸ್ಮಾತ್ ಆಗಿ ಮಹಾರಾಜನ ಖಡ್ಗ ನಾಗರಾಜನ ಹೃದಯಕ್ಕೆ ತಾಗುತ್ತೆ. ತಕ್ಷಣ ರಕ್ತ ನೆಲಕ್ಕೆ ಸುರಿದು ನಾಗರಾಜ ನೆಲದ ಮೇಲೆ ಬೀಳ್ತಾನೆ. ಅದನ್ನ ನೋಡಿ ಗಾಬರಿಗೊಂಡ ದಶರಥ ಸೂರ್ಯನು ಭಯದಿಂದ, ಅಯ್ಯೋ ನಾಗರಾಜ, ನನ್ನ ದಯವಿಟ್ಟು ಕ್ಷಮಿಸು. ಗೊತ್ತಿಲ್ಲದೆ ಈ ಥರ ಎಲ್ಲ ಆಗೋಯ್ತು. ಅಷ್ಟಕ್ಕೂ ಈ ಥರ ಎಲ್ಲ ಆಗ್ಬಾರ್ದಿತ್ತು ಎಂದು ಕೈಗಳನ್ನ ಮುಗಿದು ನಾಗರಾಜನನ್ನ ಬೇಡ್ಕೋತಾನೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ತುಂಬಾ ಹೊತ್ತಾಗೋಗಿತ್ತು. ನಾಗರಾಜ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಹಾಗೆ ಸತ್ತು ಹೋಗ್ತಾನೆ. ಅದೇ ಸಮಯಕ್ಕೆ ನಾಗರಾಜನ ಪತ್ನಿ ನಾಗಿಣಿ ಅಲ್ಲಿಗೆ ಬರ್ತಾಳೆ. ಕಣ್ಣ ಮುಂದೆಯೇ ತನ್ನ ಪತಿ ಸತ್ತಿರೋದನ್ನ ನೋಡಿ ಅವಳು ಭಾವುಕಳಾಗ್ತಾಳೆ. ದಶರಥ ಸೂರ್ಯನೇ ತನ್ನ ಪತಿಯನ್ನ ಸಾಯಿಸಿರೋದು ಎಂದು ಅನ್ಕೊಂಡ ನಾಗಿಣಿ ಕಣ್ಣೀರಿನ ಜೊತೆಗೆ ಆವೇಶದಲ್ಲಿ, ಎಲ್ಲವೋ ಅಹಂಕಾರಿ, ಯಾವ ಪಾಪವನ್ನು ಮಾಡದಿರುವ ನನ್ನ ಗಂಡನನ್ನು ಕೊಂದ ನೀನು ನನ್ನ ಹಾಗೆ ದಿಕ್ಕಿಲ್ಲದೆ ಸಾವನ್ನಪ್ಪುತ್ತೀಯ. ನನ್ನ ಈ ಶಾಪ ನಿನ್ನನ್ನು, ನಿನ್ನ ವಂಶವನ್ನು ಬಿಡುವುದಿಲ್ಲ. ನಿನ್ನ ವಂಶ ಸಂಪೂರ್ಣವಾಗಿ ನಿರ್ವಂಶವಾಗುತ್ತದೆ. ಅಷ್ಟ ದರಿದ್ರರ ಹಾಗೆ, ಸೇವಕರ ಹಾಗೆ ಬದುಕುತ್ತೀರಾ ಎಂದು ಹೇಳಿದ ತಕ್ಷಣ ದಶರಥ ಸೂರ್ಯನಿಗೆ ತನ್ನ ಹೃದಯವೇ ಹೊಡೆದಂಗೆ ಭಾಸವಾಗುತ್ತೆ. ಭಯದಿಂದ ಸೋತು ಹೋದ ಅವನು ತಕ್ಷಣ ನಾಗಿಣಿಯ ಕಾಲಿಗೆ ಬಿದ್ದು ಬೇಡ್ಕೋತಾನೆ. ತಾಯಿ, ನನ್ನನ್ನು ಕ್ಷಮಿಸು. ನನ್ನ ಬುದ್ಧಿಗೆ ಮಂಕ್ ಬಡ್ದು ಇಲ್ಲಿವರೆಗೂ ಬಂದು ಪಾಪ ಮಾಡೋ ಥರ ಆಯಿತು. ನಾನು ಮಾಡಿರೋ ತಪ್ಪಿಗೆ ನನ್ನ ವಾರಸ್ದಾರಂಗೆ ಈ ಥರ ಶಿಕ್ಷೆ ಕೊಡೋದು ಅದು ಖಂಡಿತ ತಪ್ಪು. ದಯವಿಟ್ಟು ಈ ಶಾಪನ ಮರಳಿ ತಗೊಳ್ಳಿ ಎಂದು ದಶರಥ ಸೂರ್ಯ ಬೇಡ್ಕೋತಾನೆ. ಅದೇ ಸಮಯಕ್ಕೆ ನಾಗಿಣಿಯ ಪುತ್ರ ಕಣ್ಣನ್ನ ತೆರೆದು ಅದನ್ನ ನೋಡಿ ಅವಳ ತಾಯಿ ಆಶ್ಚರ್ಯದಿಂದ, ಕುಮಾರ, ಏನಾಯಿತು ಕಂದ ಎಂದು ಪ್ರೀತಿಯಿಂದ ತನ್ನ ಮಗನನ್ನ ಅಪ್ಕೊಳ್ತಾಳೆ. ತಕ್ಷಣವೇ ಪುತ್ರ ತಾಯಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ. ಎಲ್ಲ ವಿಷಯವನ್ನ ಹೇಳಿದ ತಕ್ಷಣ ನಾಗಿಣಿಗೆ ಒಂದೇ ಸಮನೆ ಕಂಗಾಲಾಗುತ್ತೆ. ದಶರಥ ಸೂರ್ಯ ತಿಳಿದೇನೆ ತಪ್ಪು ಮಾಡಿದ್ದು, ನಂತರ ನಾಗಿಣಿಯ ಪುತ್ರನನ್ನ ಕಾಪಾಡಿದ್ದು ಗೊತ್ತಾದ ತಕ್ಷಣ ನಾಗಿಣಿಯ ಕೋಪ ಕಡಿಮೆಯಾಗುತ್ತೆ. ನೋಡು, ನಾಗ ಕನ್ಯೆಯಾದ ನಾನು ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ಆದರೆ ಆ ಶಾಪವನ್ನು ನಿನ್ನ ವಂಶದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ನೀಡಬಲ್ಲೆನು. ನನ್ನ ಗಂಡನಲ್ಲಿರುವ ಆತ್ಮಶಕ್ತಿಯೆಲ್ಲ ಈ ಪ್ರಪಂಚವನ್ನು ನಾಶ ಮಾಡುವಷ್ಟು ಬಲವಾದದ್ದು. ಹಾಗಾಗಿ ಆ ಶಕ್ತಿಯನ್ನೆಲ್ಲ ಈ ಪೆಟ್ಟಿಗೆಯಲ್ಲಿ ಬಂಧಿಸಿದ್ದೇನೆ. ಇದನ್ನು ಯಾರಿಗೂ ತಿಳಿಯದ ಹಾಗೆ ಇದನ್ನು ಭೂಮಿಯಲ್ಲಿ ಅಡಗಿಸಿಟ್ಟರೆ ನಿನ್ನ ವಂಶದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಒಂದು ಮಗು ಜನಿಸಿದಾಗ ಈ ಆತ್ಮಶಕ್ತಿಯು ತನ್ನಿಂದ ತಾನೇ ಆ ಶಿಶುವಿನಲ್ಲಿ ಪ್ರವೇಶಿಸುತ್ತೆ. ಅವನು ಯೌವನಕ್ಕೆ ಬರುತ್ತಿರುವ ಹಾಗೆ ಸರಿಯಾಗಿ ನನ್ನ ಗಂಡ ಸತ್ತಂತಹ ಸಂದರ್ಭದಲ್ಲಿ ಅದು ಜಾಗೃತಗೊಳ್ಳುತ್ತೆ. ಆದರೆ ಅದು ಒಂದು ಶಕ್ತಿಯಾಗಿ ಅಲ್ಲ, ತಡೆಯಲಾರದ ಆವೇಶವಾಗಿ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ಆಗ ಅವನು ತನ್ನ ಶರೀರವನ್ನು ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳನ್ನ ಜಯಿಸಬೇಕಾಗುತ್ತದೆ. ಅದರಲ್ಲಿ ವಿಜಯ ಸಾಧಿಸಿದರೆ ಈ ಶಾಪವು ಬಲಹೀನವಾಗಿ ನಿನ್ನ ವಂಶ ಬದುಕುಳಿಯುತ್ತದೆ. ಅವನು ವಿಫಲವಾದರೆ ಸಂಪೂರ್ಣ ವಿನಾಶವೇ ಜರುಗುತ್ತದೆ. ಆದರೆ ತಾಯಿ, ಅಲ್ಲಿವರೆಗೂ ನಿನ್ನ ಶಾಪ ಹಾಗೆ ಇರುತ್ತೆ ಅಲ್ವಾ? ಅಷ್ಟಕ್ಕೂ ಆ ವಾರಸ್ದಾರ ಯಾವಾಗ ಎಲ್ಲಿ ಬರ್ತಾನೆ? ಅದು ಯಾವಾಗ, ಯಾರು ಎನ್ನುವುದನ್ನ ನಾನು ಹೇಳಲಾರೆ ಎಂದು ಹೇಳಿದ ಕ್ಷಣ ದಶರಥ ಸೂರ್ಯನು ಒಂದೇ ಸಮನೆ ಆಶ್ಚರ್ಯಗೊಳಗಾಗ್ತಾನೆ. ನಂತರ ನಾಗಿಣಿ ಕೊಟ್ಟಿರುವಂತಹ ಪೆಟ್ಟಿಗೆಯನ್ನ ಒಂದು ಗುಂಡಿಯಲ್ಲಿ ಹೂತಾಕಿ ಬಂದ ದಾರಿಯಲ್ಲೇ ಹಿಂತಿರುಗಿ ಮನೆಗೆ ಹೋಗ್ತಾನೆ. ಆ ದಿನದ ನಂತರ ಆತನ ಕುಟುಂಬದಲ್ಲಿ ಪ್ರತಿ 18 ವರ್ಷಕ್ಕೆ ಒಮ್ಮೆ ಯಾರೋ ಒಬ್ರು ರಹಸ್ಯವಾಗಿ ಸಾಯ್ತಾನೆ ಇರ್ತಾರೆ. ಅದನ್ನೆಲ್ಲ ನೋಡಿ ದಶರಥ ಸೂರ್ಯ ಯೋಚನೆ ಮಾಡ್ತಾನೆ. ನಡೆದ ಘಟನೆಯನ್ನ ಯಾರಿಗೂ ಹೇಳೋಕ್ಕಾಗದೆ, ನಡೀತಿರುವ ಘಟನೆಯನ್ನ ತಡೆಯೋದಕ್ಕಾಗದೆ ನರಕವನ್ನ ಅನುಭವಿಸ್ತಾನೆ. ಆತ ಒಬ್ಬ ಮಾಡಿರುವ ಪಾಪಕ್ಕೆ ಎಷ್ಟೋ ಮಂದಿ ಸಾಯ್ತಿರೋದನ್ನ ನೋಡಿ ಒಂದಿನ ಆತ್ಮಹತ್ಯೆಯನ್ನ ಮಾಡಿ ಸತ್ತೋಗ್ತಾನೆ. ಅವನ ಮರಣದ ನಂತರವೂ ಕೂಡ ಈ ಮರಣಗಳು ನಿಲ್ಲೋದಿಲ್ಲ. ಪ್ರತಿ 18 ವರ್ಷಕ್ಕೆ ಯಾಕೆ ಹೀಗೆ ನಡೀತಿದೆ ಅನ್ನೋದು ಆತನ ವಂಶದವರಿಗೂ ಕೂಡ ಗೊತ್ತಾಗೋದಿಲ್ಲ. ಹೀಗೆ 150 ವರ್ಷಗಳು ಕಳೀತವೆ. ಪ್ರಸ್ತುತವಾಗಿ ಧರ್ಮಪುರಿಯನ್ನ ಮಹಾರಾಜ ಸೂರ್ಯಶೇಖರ ನೋಡ್ಕೋತಿರ್ತಾನೆ.
ಮದುವೆಯಾದ ಸಾಕಷ್ಟು ವರ್ಷಗಳ ನಂತರ ಆತನಿಗೆ ಗಂಡು ಮಗು ಜನಿಸುತ್ತೆ. ನಾಗರಾಜ ಜನಿಸಿದ ಪುಷ್ಯಮಿ ನಕ್ಷತ್ರದಲ್ಲೇ ಆ ಮಗು ಕೂಡ ಹುಟ್ಟಿರೋದ್ರಿಂದ ಆತನಿಗೆ ವಿಶ್ವಜಿತ್ ಎಂದು ಹೆಸರಿಡ್ತಾರೆ. ಆತ ಹುಟ್ಟಿದ ದಿನವೇ ದಶರಥ ಸೂರ್ಯ ಭೂಮಿಯಲ್ಲಿ ಹೂತಾಕಿದ ಪೆಟ್ಟಿಗೆಯಿಂದ ನಾಗರಾಜನ ಶಕ್ತಿ ತನಗೆ ತಾನಾಗೆ ಹೊರಗಡೆ ಬಂದು ಆ ಮಗುವಿನ ದೇಹವನ್ನ ಸೇರ್ಕೊಳ್ಳುತ್ತೆ. ಆದರೆ ಆ ವಿಷಯ ಆತನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ವಿಶ್ವಜಿತ ಹುಟ್ಟಿದ 4 ವರ್ಷದ ನಂತರ ಇನ್ನೊಂದು ಹೆಣ್ಮಗುಗೆ ಜನ್ಮ ಕೊಟ್ಟು ಮಹಾರಾಣಿ ಸತ್ತ ನಂತರ ಮಹಾರಾಜ ಕಣ್ಣಿನ ರೆಪ್ಪೆಯಂತೆ ಅವರಿಬ್ಬರನ್ನ ಕಾಪಾಡ್ಕೊಂಡು ಬರ್ತಾನೆ. ಹೀಗೆ 18 ವರ್ಷ ಕಳೆಯುತ್ತೆ. ಈಗ ವಿಶ್ವಜಿತ್ ಕೂಡ ದೊಡ್ಡವನಾಗಿ ಎಲ್ಲ ಯುದ್ಧ ವಿದ್ಯೆಯನ್ನ ಕಲ್ತ್ಕೋತಾನೆ. ಆತನ ಸೋದರಿ ವಿಶ್ವಪ್ರಿಯ ಕೂಡ ಚಿಕ್ಕ ವಯಸ್ಸಿನಿಂದಲೂ ಮಹಾಯೋಧೆ ಆಗ್ಬೇಕು ಅಂತ ಕೆಲವರಿಗೆ ಸಿಗುವ ಸಪ್ತಶಕ್ತಿ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುವ ಅವಕಾಶ ಆಕೆಗೆ ಸಿಗುತ್ತೆ. ಹೀಗೆ ನಡೀತಿರ್ಬೇಕಾದ್ರೆ ಆ ದಿನ ದೀಪಾವಳಿಯಂದು ಉದ್ಯಾನವನದಲ್ಲಿ ಕೂತು ತನ್ನ ಒಳಗಿರುವಂತಹ ಆಂತರಿಕ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ ವಿಶ್ವಜಿತ. ಮನುಷ್ಯರ ಒಳಗಿರುವ 7 ಚಕ್ರದಿಂದ ಆ ಶಕ್ತಿ ದೊರೆಯುತ್ತೆ. ಸುದೀರ್ಘವಾದ ಧ್ಯಾನದ ನಂತರ ಕಣ್ಣನ್ನ ತೆರೆದ ವಿಶ್ವಜಿತ ಒಂದು ಹೊಳಪಿನೊಂದಿಗೆ ಹೊರಹೊಮ್ಮುತ್ತಾನೆ. ಆ ಬೆಳಕು ಒಂದು ನೇರವಾಗಿ ಬಂಡೆಗೆ ತಾಕಿದ ತಕ್ಷಣ ಅದು ಚೂರ್ಚೂರಾಗಿ ಹೋಗುತ್ತೆ. ಅಷ್ಟೇ. ಆನಂದದಿಂದ ಮುಳುಗಿ ಹೋದ ವಿಶ್ವಜಿತ್ ವೇಗವಾಗಿ ತನ್ನ ತಂದೆಯ ಹತ್ರ ಹೋಗ್ತಾನೆ. ಅಪ್ಪ, ನಾನು ಸಾಧಿಸ್ಬಿಟ್ಟೆ. ನಾನು ಮೊದಲನೇ ಚಕ್ರದಲ್ಲಿ ಮೂಲ ಆಧಾರ ಚಕ್ರನ ಜಾಗೃತಗೊಳಿಸ್ದೆ. ನನಗೆ ಗೊತ್ತು ವಿಶ್ವ, ನೀನು ಸಾಧಿಸ್ತೀಯ ಅಂತ. ಅದಕ್ಕೆ ನಿನಗೆ ಇದನ್ನ ಒಪ್ಸಿರೋದು ಎಂದು ಪುಟ್ಟ ಪುಸ್ತಕವನ್ನ ವಿಶ್ವಜಿತನಿಗೆ ಕೊಡ್ತಾನೆ ಸೂರ್ಯಶೇಖರ. ಅಷ್ಟೇ. ಅದನ್ನ ನೋಡಿ ಆಶ್ಚರ್ಯಕ್ಕೆ ಒಳಗಾಗ್ತಾನೆ ವಿಶ್ವಜಿತ. ವಿಶ್ವ, ಯಾವುದೇ ಕಾರಣಕ್ಕೂ ನೀನು ಈ ಪುಸ್ತಕನ ಕಳ್ಕೋಬಾರ್ದು. ಹಾಗೇನಾದ್ರೂ ನಡೆದ್ರೆ ನಿನ್ನಲ್ಲಿರೋ ಅಷ್ಟು ಶಕ್ತಿ ಕ್ಷೀಣಿಸುತ್ತೆ ಎಂದು ಏನು ಹೇಳಕ್ ಹೋದ ತಕ್ಷಣ ಸೂರ್ಯಶೇಖರ ಜೋರಾಗಿ ಕೆಮ್ಮೋದಕ್ಕೆ ಶುರು ಮಾಡ್ತಾನೆ. ಮರುಕ್ಷಣವೇ ಆ ಕೆಮ್ಮು ಇನ್ನು ಜೋರಾಗುತ್ತೆ. ಬಾಯಿಂದ ರಕ್ತ ಸುರಿಯೋದಕ್ಕೆ ಶುರುವಾಗುತ್ತೆ. ಅಷ್ಟೇ. ಅದನ್ನು ನೋಡಿದ ವಿಶ್ವಜಿತ ತಕ್ಷಣವೇ ವೈದ್ಯರನ್ನ ಕರೆಯೋದಕ್ಕೆ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಸೂರ್ಯಶೇಖರ ಅವನನ್ನ ತಡಿತಾನೆ. ಕುಮಾರ, ನನಗಿದು ಸಮಯ ಉಳಿದಿಲ್ಲ. ನಾನು ಹೇಳಿದಷ್ಟು ಮಾತು ನೆನಪಲ್ಲೇ. ಯಾವುದೇ ಕಾರಣಕ್ಕೂ ಈ ಪುಸ್ತಕನ ಕಳ್ಕೋಬೇಡ. ಈಗ ರಾಜ್ಯದ ಭವಿಷ್ಯ ನಿನ್ನ ಕೈಯಲ್ಲಿದೆ. ಹಾಗೆ ಸಪ್ತಶಕ್ತಿ ಆಶ್ರಮದಲ್ಲಿರೋ ನಿನ್ನ ತಂಗಿನೂ ಕೂಡ ಹುಷಾರಾಗಿ ನೋಡ್ಕೋ. ಮತ್ತೆ ಇನ್ನೊಂದು ವಿಷಯ, ನನ್ನ ಕೊನೆ ಆಸೆ ಏನೋ ಅಂದ್ರೆ ಎಂದು ಹೇಳ್ತಾ ರಕ್ತವನ್ನ ಕಕ್ತಾ ಸೂರ್ಯಶೇಖರ ಅಲ್ಲೇ ಸತ್ತೋಗ್ತಾನೆ. ಅಷ್ಟೇ. ತಂದೆಯ ಸಾವನ್ನ ನೋಡಿ ವಿಶ್ವಜಿತ್ ಆಶ್ಚರ್ಯಕ್ಕೊಳಗಾಗ್ತಾನೆ. ಅದೇ ಸಮಯಕ್ಕೆ ಚಿಕ್ಕಪ್ಪರಾದಂತಹ ಇಂದುಶೇಖರ, ಸೋಮಶೇಖರ ಅಲ್ಲಿಗೆ ಬರ್ತಾರೆ. ತಕ್ಷಣ ಅವರಿಗೆ ಕಾಣಿಸದೇ ಇರೋ ಹಾಗೆ ವಸ್ತ್ರದಿಂದ ಆ ಪುಸ್ತಕವನ್ನ ಬಚ್ಚಿಡ್ತಾನೆ. ಅದೇ ಕ್ಷಣ ಇಂದುಶೇಖರ ಅಲ್ಲಿಗೆ ಬಂದು, ನೀನೆಂಥ ದುಷ್ಟ! ಸ್ವಂತ ತಂದೆನ ಸಾಯಿಸಿದ್ಯಾ? ನಿನ್ನ ಪಾಪದ ಕೂಡ ತುಂಬಿದೆ. ಇನ್ನು ಏನ್ ನೋಡ್ತಾ ಇದ್ದೀರಾ? ಇವನನ್ನ ಬಂಧಿ ಮಾಡಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನು ನಮ್ಮ ತಂದೆನ ಸಾಯಿಸೋದು ಅಂದ್ರೆ ಏನು? ಇದರಲ್ಲಿ ಖಂಡಿತ ಯಾವುದೋ ಷಡ್ಯಂತ್ರ ಇದೆ ಎಂದು ವಿಶ್ವಜಿತ್ ಸೈನಿಕರಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಇಂದುಶೇಖರ ಆತನ ಹತ್ರ ಬಂದು, ನೀನ್ ಇವಾಗಿಲ್ಲಿಂದ ತಪ್ಪಿಸ್ಕೊಳಕ್ ನೋಡಿದ್ರೆ ಸಪ್ತಶಕ್ತಿ ಆಶ್ರಮದಲ್ಲಿರೋ ನಿನ್ ತಂಗಿ ಮುಖನ ನೀನ್ ನೋಡಕ್ಕಾಗಲ್ಲ ಎಂದು ಹೆದರಿಸಿದ ತಕ್ಷಣ ವಿಶ್ವಜಿತ ಒಂದೇ ಕ್ಷಣ ಆಶ್ಚರ್ಯಕ್ಕೊಳಗಾಗ್ತಾನೆ. ತನ್ನ ತಂಗಿಗೋಸ್ಕರ ಅವರ ಕೈಗೆ ಬಂದಿಯಾಗಿ ಇರ್ತಾನೆ. ಅಂದಿನಿಂದ ಆತನಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡ್ತಾ ಇರ್ತಾರೆ. ಆದ್ರೆ ಎಷ್ಟೇ ಶಿಕ್ಷೆಗಳನ್ನ ಅನುಭವಿಸಿದ್ರು ತನ್ನ ತಂದೆ ಕೊನೆಯದಾಗಿ ಕೊಟ್ಟಿರುವಂತಹ ಪುಸ್ತಕವನ್ನ ಅವನು ಬಿಟ್ಕೊಡ್ಲಿಲ್ಲ. ಆ ಗ್ರಂಥವನ್ನ ಓದಿದ್ರೆ ತನ್ನ ಶಕ್ತಿಯೆಲ್ಲ ವಾಪಸ್ ಬರುತ್ತೆ ಅನ್ಕೊಂಡ ವಿಶ್ವಜಿತ್ ಎಷ್ಟೋ ಸಲ ಓದೋದಕ್ಕೆ ಪ್ರಯತ್ನ ಪಟ್ಟು ವಿಫಲನಾಗ್ತಾನೆ. ಆದ್ರೆ ಅದರಿಂದ ಒಂದೇ ಒಂದು ಕೂಡ ಅರ್ಥವಾಗಲ್ಲ. ದಿನ ಕಳೀತಾ ಹೋದಂತೆ ಆತನಲ್ಲಿ ಇದ್ದ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಇಂದುಶೇಖರ ಧರ್ಮಪುರಿ ಸಿಂಹಾಸನವನ್ನ ಏರಿ ತಾನು ಇಷ್ಟ ಬಂದಂತೆ ಅದನ್ನ ನಡೆಸ್ತಾ ಇರ್ತಾನೆ. ಮುಖ್ಯವಾಗಿ ಮರಣ ಸಮರ ಎಂಬ ಯುದ್ಧ ನೀತಿಯನ್ನ ಇಟ್ಟು ತನ್ನ ಶತ್ರುಗಳನ್ನ ಹಾಗೂ ಅವನಿಗೆ ಹಿಡಿಸದೇ ಇರೋರ್ನ ಕ್ರೂರವಾಗಿ ತನ್ನ ಸೈನಿಕರಿಂದ ಸಾಯಿಸ್ತಾ ಅದರಿಂದ ಆನಂದವನ್ನ ಪಡ್ಕೋತಾ ಇರ್ತಾನೆ. ತನ್ನ ಮಗನಾದ ಆರ್ಯತೇಜನನ್ನು ಅಷ್ಟೇ ಕ್ರೂರವಾಗಿ ಬೆಳೆಸಿ ಆತನು ಕೂಡ ವಿಶ್ವಜಿತನಿಗೆ ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ. ಒಂದಿನ ಆತನ ಹತ್ರ ಬಂದ ಆರ್ಯತೇಜ, ಹೇ ವಿಶ್ವ, ಹೇಗಿದೀಯಾ? ಅಷ್ಟಕ್ಕೂ ನೀನೊಬ್ಬ ಯುವರಾಜ, ಚಿತ್ರಹಿಂಸೆ ಕೊಟ್ರು ನೋವಾಗದೇ ಇರೋ ಹಾಗೆ ಇದೆಯಲ್ಲ ಎಂದು ಸೋದರನಾದ ವಿಶ್ವಜಿತನಿಗೆ ಕೇಳ್ಕೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ವಿಶ್ವಜಿತ ಏನನ್ನೂ ಸ್ಪಂದಿಸೋದಿಲ್ಲ. ನಂತರ ಆರ್ಯತೇಜ, ಹೇಯ್, ನಿನ್ಗೊಂದು ವಿಷಯ ಗೊತ್ತಾ? ಸಪ್ತಶಕ್ತಿ ಆಶ್ರಮದಲ್ಲಿರೋ ನಿನ್ ತಂಗಿನ ಎಂದು ಕ್ರೂರವಾಗಿ ನಗ್ತಾ ಆತನ ತಂಗಿಯ ಬಗ್ಗೆ ಒಂದು ರಹಸ್ಯವನ್ನ ಹೇಳ್ತಾನೆ. ಅಷ್ಟೇ. ಆತನ ಮಾತನ್ನ ಕೇಳಿದ ವಿಶ್ವಜಿತ ಒಂದೇ ಸಮನೆ ಆಶ್ಚರ್ಯಗೊಳಗಾಗ್ತಾನೆ. ಆವೇಶದಿಂದ ಆರ್ಯತೇಜನನ್ನ ನೋಡ್ತಾ, ಏಯ್, ಯಾಕೆ ಈ ತರ ಮಾಡ್ದೆ? ನಾನ್ ಮನಸ್ಸು ಮಾಡಿದ್ರೆ ನಿನ್ನೂ ಮತ್ತೆ ನಿನ್ ತಂದೆನು ಈಗ್ಲೇ ಸಾಯಿಸಿ ಈ ರಾಜ್ಯನ ಆಕ್ರಮಣ ಮಾಡ್ಕೋಬಲ್ಲೆ ಎಂದು ಹೇಳ್ತಾನೆ. ಆದ್ರೆ ಕೈಗೆ ಸರಪಳಿ ಇರೋದ್ರಿಂದ ಅವನು ಏನು ಮಾಡಕ್ಕಾಗಲ್ಲ. ವಿಶ್ವಜಿತ್ ನನ್ನ ಆ ರೀತಿ ನೋಡಿದ ಆರ್ಯತೇಜ ಕ್ರೂರವಾಗಿ ಅರ್ಚ್ತಾ, ಏನೋ ಹಾಗೆ ನೋಡ್ತಾ ಇದೀಯಾ?
ನಿನಗೆ ಧೈರ್ಯ ಇದ್ರೆ ನಾಳೆ ನಡೆಯೋ ಮರಣ ಸಮರದಲ್ಲಿ ನನ್ ಜೊತೆ ಹೋರಾಡು, ಆಗ ನೀನ್ ಯಾರು ಅಂತ ನೋಡ್ಕೋತೀನಿ ಎಂದು ಇನ್ನಷ್ಟು ಶಿಕ್ಷೆ ಕೊಡುವಂತೆ ತನ್ನ ಸೈನಿಕರಿಗೆ ತಿಳಿಸ್ತಾನೆ ಆರ್ಯತೇಜ. ನಂತರ ಅವರೆಲ್ಲ ವಿಶ್ವಜಿತನಿಗೆ ಮನ್ಸಿಗೆ ಬಂದಂಗೆ ಹೊಡಿತಾರೆ. ಆ ರಾತ್ರಿ ವಿಶ್ವಜಿತ ಸಾಕಷ್ಟು ನೋವನ್ನ ಅನುಭವಿಸ್ತಾನೆ. ಆದ್ರೂ ಕೂಡ ಸಪ್ತಶಕ್ತಿ ಆಶ್ರಮದಲ್ಲಿ ತನ್ನ ತಂಗಿಗೆ ಏನಾಗ್ತಿದೆಯೋ ಎಂದು ಯೋಚನೆ ಮಾಡ್ತಾ ಇನ್ನಷ್ಟು ಕೂಗ್ ಹೋಗ್ತಾನೆ. ಒಂದ್ ಕಾಲದಲ್ಲಿ ಸಾಕಷ್ಟು ಶಕ್ತಿವಂತನಾದ ಆತ ಈಗ ಬಲಹೀನನಾಗಿ ಇರುವುದನ್ನ ನೆನೆಸಿ ತುಂಬಾನೇ ಕೋಪಗೊಳ್ತಾನೆ. ತನ್ನ ತಂದೆ ಕೊನೆದಾಗಿ ಕೊಟ್ಟಂತಹ ಆ ಗ್ರಂಥವನ್ನ ನೋಡಿ ಏನನ್ನೋ ಆತುರದಿಂದ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅದರಲ್ಲಿರೋ ಒಂದೇ ಒಂದು ಅಕ್ಷರ ಕೂಡ ಆತನಿಗೆ ಅರ್ಥವಾಗೋದಿಲ್ಲ. 3 ವರ್ಷದಿಂದ ಓದ್ತಾ ಇದ್ರೂನು ಯಾವುದೇ ಪ್ರತಿಫಲ ಸಿಗದೆ ಇರೋದ್ರಿಂದ ಕೋಪಗೊಂಡ ವಿಶ್ವಜಿತ, ಅಪ್ಪ, ಈ ಪುಸ್ತಕನ ಯಾಕೆ ಕಳ್ಕೋಬೇಡ ಅಂತ ನೀವು ಹೇಳಿದ್ರಿ? ಇದರಲ್ಲಿರೋದು ಎಲ್ಲ ಮೋಸ. ಯಾವುದೇ ಶಕ್ತಿ ಆಗ್ಲಿ ಯಾವುದೇ ರಹಸ್ಯ ಆಗ್ಲಿ ಇದರಲ್ಲಿಲ್ಲ ಎಂದು ಕೋಪದಿಂದ ಆ ಪುಸ್ತಕವನ್ನ ಎಸಿತಾನೆ. ಅದು ನೇರವಾಗಿ ಗೋಡೆ ಮೇಲೆ ಇರುವ ಬೆಂಕಿಗೆ ತಾಗಿ ಸುಟ್ಟು ಹೋಗುತ್ತೆ. ಅಷ್ಟೇ, ಒಂದೇ ಸಮನೆ ಆತನಿಗೆ ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಉರಿತಿರೋ ಪುಸ್ತಕದಿಂದ ಒಂದು ಬಂಗಾರದ ಅಕ್ಷರಗಳು ಆಚೆ ಬರುತ್ತೆ. ನಂತರ ಅದನ್ನ ನೋಡಿದ ವಿಶ್ವಜಿತ ಆಶ್ಚರ್ಯದಿಂದ ಅದನ್ನ ನೋಡ್ತಾನೆ ಇರ್ತಾನೆ. ವಿಶ್ವಜಿತ್ ಸ್ಪಂದಿಸಬೇಕಾದ್ರೇನೆ ಅಕಸ್ಮಾತ್ ಆಗಿ ಆ ಬಂಗಾರ ಪತ್ರದಲ್ಲಿರುವ ಅಕ್ಷರಗಳು ಇದ್ದಕ್ಕಿದ್ದ ಹಾಗೆ ಗಾಳಿಯಲ್ಲಿ ತೇಲಾಡಿ ಆತನ ಶರೀರಕ್ಕೆ ಬಂದು ತಾಕುತ್ತೆ. ಅಷ್ಟೇ, ದೇಹಕ್ಕೆ ಬೆಂಕಿ ತಾಕಿದ ಹಾಗೆ ಆ ಅಕ್ಷರಗಳು ವಿಶ್ವಜಿತನ ಶರೀರಕ್ಕೆ ಹೊಕ್ಕಿದ ತಕ್ಷಣ ಅವನು ಭಯಂಕರವಾದ ನೋವನ್ನ ಅನುಭವಿಸ್ತಾನೆ. ಅವನಿಗೆ ಬೆಂಕಿ ತಾಕಿದ ಹಾಗೆ ಶರೀರ ಸುಡ್ತಿರುವ ಹಾಗೆ ಭಾಸವಾಗುತ್ತೆ. ಕೊನೆಯದಾಗಿ ಆತನಿಗೆ ಉಸಿರಾಡೋದಕ್ಕೂ ಕಷ್ಟವಾಗುತ್ತೆ. ನನ್ನನ್ನ ಕ್ಷಮಿಸು. ಕೋಪದಲ್ಲಿ ಗೊತ್ತಾಗ್ದೆ ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ಯಾವತ್ತೂ ಈ ತರ ಮಾಡಲ್ಲ, ಬಿಟ್ಬಿಡು ಎಂದು ಗಟ್ಟಿಯಾಗಿ ಕೂಗಿ ಬೇಡ್ಕೋತಾನೆ. ಪುಸ್ತಕವನ್ನ ಸುಟ್ಟಿರೋದ್ರಿಂದನೇ ಈ ನೋವು ಅನುಭವಿಸ್ತಾ ಇರೋದು ಎಂದು ವಿಶ್ವಜಿತ್ ಅನ್ಕೋತಾನೆ. ಆದ್ರೆ ನಿಜನೇ ಬೇರೆ. ಯಾಕಂದ್ರೆ 150 ವರ್ಷಗಳ ಹಿಂದೆ ಇದೇ ದಿನನೇ ನಾಗರಾಜ ಮರಣ ಹೊಂದಿದ್ದ. ನಾಗಿಣಿ ಮೊದಲೇ ಹೇಳ್ದ ಹಾಗೆ ನಾಗಶಕ್ತಿ ವಿಶ್ವಜಿತನನ್ನ ಆವರಿಸ್ಕೊಳ್ತಾ ಇತ್ತು. ಅದೇ ಸಮಯಕ್ಕೆ ಆತನ ತಲೆಯಲ್ಲಿ ಭಯಂಕರವಾದ ದೃಶ್ಯ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ, ಅದನ್ನ ನೋಡಿದ ವಿಶ್ವಜಿತನಿಗೆ ಭಯಂಕರವಾಗಿ ಭಯವಾಗುತ್ತೆ. ಅವನು ಜೋರಾಗಿ ಕಿರಿಚ್ಕೋತಾನೆ. ಆ ಧ್ವನಿ ಎಲ್ಲರಿಗೂ ಗೋಚರಿಸುತ್ತೆ. ತಕ್ಷಣವೇ ಸೈನಿಕರು ಅಲ್ಲಿಗೆ ಧಾವಿಸ್ತಾರೆ. ಆ ಕ್ಷಣದಲ್ಲಿ ವಿಶ್ವಜಿತ ಮಾಡ್ತಿರೋದನ್ನ ನೋಡಿ ಸೈನಿಕರಿಗೆ ನಂಬೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅವರು ಊಹೆನು ಮಾಡದೇ ಇರುವಂತಹ ಭಯಂಕರ ಘಟನೆ ಅಲ್ಲಿ ನಡೀತಿತ್ತು. ಅದನ್ನ ನೋಡಿ ಅವರ ಕಾಲ ಕೆಳಗಿನ ಭೂಮಿ ಕಂಪಿಸ್ತಾ ಇತ್ತು. ಹಾಗಾದರೆ ಎಲ್ಲರೂ ಭಯ ಪಡುವಂತಹ ಘಟನೆ ಅಲ್ಲಿ ಏನ್ ನಡೀತು? ಪಾಕೆಟ್ FM ಅಲ್ಲಿರುವ ಪ್ರತಿಯೊಂದು ಶೋ ಅನ್ನ ನೀವು ಆರಾಮಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಮಹಾಕಥೆ.